ಚಿಕ್ಕಮಗಳೂರಲ್ಲಿ ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಮುಸ್ಲಿಂ ಯುವಕರ ಕೃತ್ಯದ ವಿರುದ್ಧ ಸ್ಥಳೀಯರು ತಿರುಗಿ ಬಿದ್ದಿದ್ದಾರೆ. ಸಂತೋಷ್ ಶ್ಯಾಮ್ ಕಲ್ಲು ತೂರಿಲ್ಲ, ಸುಮ್ಮನೆ ಟಾರ್ಗೆಟ್ ಮಾಡಿದ್ದಾರೆ. ಕಲ್ಲು ಹೊಡೆದಿದ್ದು ನಾವೇ ನೋಡಿದ್ವಿ, ಯುವಕರು ಓಡೋವಾಗ ಹಿಡಿದ್ವಿ. ಸಂತೋಷ್ ಶ್ಯಾಮ್ ಗಲಾಟೆಯಾಗಿದೆ ಅಂತ ಬಂದ್ರು, ಕೇಸ್ ಹಾಕಿದ್ದಾರೆ. ಪೊಲೀಸರು ಮತ್ತು ಮುಸ್ಲಿಂ ಯುವಕರ ವಿರುದ್ಧ ಸ್ಥಳೀಯ ಮುಸ್ಲಿಮರೇ ಕೆಂಡ ಕಾರಿದ್ದಾರೆ. ಸುಮ್ಮನೆ ಎಫ್ಐಆರ್ ಮಾಡಿ ಸಾಯಿಸ್ತಿದ್ದಾರೆ. ಸ್ವಲ್ಪ ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸರು ಈಗ ತಡವಾಗಿ ಬಂದು ಅವರ ಮೇಲೆ ಕೇಸ್ ಮಾಡಿದ್ದಾರೆ. ಮುಸ್ಲಿಂ ಹುಡುಗರು ವಾರದಿಂದ ದರೋಡೆಗೆ ಯತ್ನಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಗಾಡಿ ಇಲ್ಲೇ ಇದೆ ಸರ್. ಅವ್ರು ಬಂದಿದ್ದ ಲೇಟ್ ಅಲ್ಲನ್ರಿ, ನಾವು ಹಿಡ್ಕೊಂಡ ಮೇಲೆ ಅಲ್ಲನ್ರಿ ಅವ್ರು ಬಂದಿರೋದು. ಅವ್ರ ಮೇಲೆ ಆಗ್ರಿ ಸುಮ್ನೆ ಆರೋಪ ಮಾಡಿ FIR ಮಾಡಿ ಸಾಯ್ತಾ ಇದಾರೆ ಇವರು. ಒಂದ್ ಚೂರಾರು ಮಾನ ಮರ್ಯಾದೆ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲನ್ರಿ ಇವ್ರಿಗೆ. ಯಾವನಾರ ಸಿಗ್ತ ಅಂತ ಹೇಳಿದ್ರೆ ಅವ್ರ ಮೇಲೆ ಮಾಡದ ನಾವ್ ಇರ್ಲಿಲ್ಲನ್ರಿ. ಕಲ್ಲೊಡ್ದಿದ ತಕ್ಷಣ ಹಿಡ್ಕೊಂಡಿದ ತಕ್ಷಣ ನಾವೇ ಅಲ್ಲನ್ರಿ ಹೇಳಿದ್ದು. ಅವರೇ ಕಲ್ಲೊಡ್ದಿದ್ದು ಸರ್, ನೋಡಿದ್ರ? ಓಡೋಗ್ಬೇಕಾದ್ರೆ ನಾವೇ ಹಿಡಿದಿದ್ದು. ಅವ್ರು ಏನ್ ಗಲಾಟೆ ಅಂತ ಬಂದಿದ್ದು ಅಷ್ಟೇ, ಹಾಗಾದ್ರೆ ಏನು ಬರ್ಬಾರ್ದ? ಅವ್ರು ಸಿಕ್ಕಿದ್ರು ಅಂತೇಳಿ ಅವ್ರ ಮೇಲೆ FIR ಮಾಡ್ಬಿಡದ? ಅದೇ ನಾವೇ ಇದೀವಲ್ರಿ, ಇಲ್ಲೇ ಪಕ್ಕದ ಮನೆ ಇದೆ. ಒಂದು ವಾರದಿಂದ ಸತಾಯಿಸ್ತಿದಾರೆ, ದರೋಡೆ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಅವರು. ನಾವ್ ಹೇಳಿ ಅವ್ರಿಗೆ ಹೇಳಿದ್ವಿ, ನಾವು ಅವ್ರಿಗೆ ಹಿಡ್ದು ಇದ್ ಮಾಡೋಣ ಅಂತ. ಯಾರು ಅಂತ ಸಿಗ್ತಾ ಇಲ್ಲ. ಇತ್ತ ಕಡೆ ನಮ್ಮ ಮನೆ ಇತ್ತ ಕಡೆಯಿಂದ ಕಾಂಪೌಂಡರ್ ಬರ್ತಾರೆ, ಬಂದ್ಬೇಕಾದ್ರೆ ತೋರಿಸ್ತೀವಿ. ಇವ್ ಸಂತೋಷ ಆಗ್ಲಿ ಇವರಲ್ಲಿ ಆಮೇಲೆ ಬಂದಿತ್ತು. ಇವ್ರು ಏನು ಮುಟ್ಟಕ್ ಬಂದಿಲ್ಲ, ಅವರು ಹೊಡೆದೂ ಇಲ್ಲ ಅವರಿಗೆ. ಸುಮ್ಮನೆ ಸುಳ್ಳು ಕಂಪ್ಲೇಂಟ್ FIR ಮಾಡಿದಾರೆ ಅವ್ರ ಮೇಲೆ. ಅನಾವಶ್ಯಕವಾಗಿ ಟಾರ್ಗೆಟ್ ಮಾಡ್ತಾ ಇರೋದು. ಈಗ ದರೋಡೆ ಮಾಡಿದ್ದಾರೆ. ಅವ್ರು ದರೋಡೆ ಮಾಡಕ್ಕೆ ರಾತ್ರಿ 3 ಗಂಟೆ ತನಕ ಇವ್ರ ಮನೆಯವರು ಇವ್ರ ಮಗಳು ಬಚ್ಚಿಟ್ಟು ಕೂತ್ಕೊಂಡಿದ್ದಾರೆ. ಚಿಂತಾ ಬಿಚ್ಚಕ್ಕೆ ಹೋಗ್ತಾರೆ. ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ, ಸಿಟಿ ರವಿ ಆಕ್ರೋಶ. 16-17ನೇ ವಯಸ್ಸಿನ ಮುಸ್ಲಿಂ ಯುವಕರು ಸಿಕ್ಕಿಬಿದ್ದಿದ್ದಾರೆ. ಪದೇ ಚಿಕ್ಕಮಗಳೂರಿನಲ್ಲಿ ಇಂತಹ ಘಟನೆ ಆಗ್ತಾ ಇದೆ. ಒಂದೇ ಮನೆಗೆ ಕಲ್ಲು ತೂರಾಟ ಮಾಡಿರೋದು ಯಾಕೆ? ಕಲ್ಲು ತೂರಿದವರ ಪರ ಸಮರ್ಥನೆಗೆ ಸ್ಟೇಷನ್ಗೆ ಬಂದಿದ್ದಾರೆ. ಕ್ಷೇತ್ರದ ಜನ ಆತಂಕದಲ್ಲಿದ್ದಾರೆ. ಕಠಿಣ ಕ್ರಮ ಆಗಬೇಕು ಅಂದಿದ್ದಾರೆ. ಸಮುದಾಯಕ್ಕೆ ಸೇರಿದಂಥ ಸರ್ಕಾರಿ ನೌಕರರವರು ಅವ್ರ ಮನೆಗೆ ಕಳೆದ ಒಂದು 3-4 ದಿನಗಳಿಂದ ಕಲ್ಲು ತೂರಾಟ ಮಾಡಿದ್ದಾರೆ. ಅವರು 112ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಪೊಲೀಸು ಅವ್ರ ನಂಬರ್ ಕೊಟ್ಟು ಈಗ ಬೀಟ್ ಹೋಗಿದ್ದೀವಿ ಅಂತೇಳಿ ಹೇಳಿ ಮಾಡಿ ಹೋಗಿದ್ದಾರೆ. ಇವೆಲ್ಲ ನೆನ್ನೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಹಿಡಿದಾಗ ಎಲ್ಲ 16-17 ವರ್ಷದ ವಯಸ್ಸಿನವರು. ಅವ್ರ ಪರವಾಗಿ ಸಮರ್ಥನೆಗೆ ಒಂದಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಇದು ಪದೇ ಚಿಕ್ಕಮಗಳೂರಿನಲ್ಲಿ ಇತ್ತೀಚೆಗೆ ಈ ಥರದ ಪ್ರಕರಣಗಳು ಮರುಕಳಿಸ್ತಾ ಇದ್ದಾವೆ ಅನ್ನೋಂಥದ್ದು ಜನಸಾಮಾನ್ಯರ ಆತಂಕ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊಕದ್ದಮೆ ದಾಖಲಾಗಿದೆ. ಅವರು ಯಾರ್ಯಾರಿದ್ದಾರೆ, ಯಾವ ಉದ್ದೇಶಕ್ಕೆ ಇದನ್ನು ಮಾಡಿದ್ದಾರೆ, ಅವ್ರ ಉದ್ದೇಶ ಏನಿದು, ಒಂದು ವಾರದಿಂದ ಒಂದೇ ಮನೆಗೆ ಕಲ್ಲು ತೂರಾಟ ಮಾಡಿದ್ರೆ ಹಿನ್ನೆಲೆ ಏನು, ಇದರೆಲ್ಲ ಅದರ ಸಮಗ್ರ ತನಿಖೆಯಾಗಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕಾದಂಥ ಅವಶ್ಯಕತೆ ಇದೆ. ಮತ್ತು ತಪ್ಪು ಮಾಡಿದವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.